ಇಂದಿರಾ ಗಾಂಧಿ ವಸತಿ ಶಾಲೆಯೊಂದರಲ್ಲಿ ಆಹಾರ ಸ್ವಚ್ಛತೆಗೆ ವಿದ್ಯಾರ್ಥಿಗಳು ಪರದಾಡ್ತಿರುವ ದೃಶ್ಯ ಸೆರೆಯಾಗಿದ್ದು, ಶಾಲಾ ಅಧಿಕಾರಿಗಳ ಅಮಾನತಿಗೆ ದಲಿತ ಸಂಘಟನೆಯ ಒತ್ತಾಯ ಮಾಡಿದೆ. ನಾವು ಹೇಳಲು ಹೊರಟಿರೋದು ಬೆಳಗಾವಿಯ ತುಮ್ಮರಗುದ್ದಿ ಇಂದಿರಾ ಗಾಂಧಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬಗ್ಗೆ. ಈ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದ್ದು, ವಸತಿ ನಿಲಯಗಳಲ್ಲಿರುವ ವಿದ್ಯಾರ್ಥಿಗಳ ಸಂಕಷ್ಟ ಕೇಳುವವರು ಇಲ್ಲದಂತಾಗಿದೆ. ಇದರ ಕುರಿತು ಸಮಗ್ರ ಮಾಹಿತಿ ಪಡೆದ ದಲಿತ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಕಚೇರಿ ಎದುರುಗಡೆ ಬುಧವಾರ ಪ್ರತಿಭಟನೆ ನಡೆಸಿ ವಸತಿ ನಿಲಯ ಪಾಲಕ ಹಾಗೂ ಶಾಲೆಯ ಪ್ರಿನ್ಸಿಪಾಲ್ ಅರನ್ನು ತಕ್ಷಣ ಅಮಾನತುಗೊಳಿಸುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಒತ್ತಾಯಿಸಿದರು. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ವಾರ ಕಳೆದರೂ ಕೂಡ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ತಕ್ಷಣ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ನಿಲಯ ಪಾಲಕ ಹಾಗೂ ವಸತಿ ಶಾಲೆಯ ಪ್ರಿನ್ಸಿಪಾಲರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ವಸತಿ ಶಾಲೆಯ ನಿಲಯ ಪಾಲಕರಿಗೆ ಇಂದಿರಾ ಗಾಂಧಿ ವಸತಿ ಶಾಲೆಯ ನಿಲಯ ಪಾಲಕರಿಗೆ ಬಡ ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಅಧಿಕಾರಿಗಳಿಗೆ ಬಡ ವಿದ್ಯಾರ್ಥಿಗಳನ್ನು ಕಸಿದುಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಹೊಟ್ಟೆ ಮೇಲೆ ಹೊಡೆಯುವ ನಿಲಯ ಪಾಲಕರಿಗೆ ಬಡ ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆದು ತಮ್ಮ ಖಜಾನೆ ತುಂಬಿಸುತ್ತಿರುವ ಪ್ರಾಂಶುಪಾಲರಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ. ನೀವು ಅಲ್ಲಿ ವಿಸಿಟ್ ಮಾಡಿದಾಗ ಸಂದರ್ಭದಾಗ ಸರ್, ಆ ಮಕ್ಕಳ ಹತ್ರ ಅವ್ರು ಯಾರು ಇರಬಾರ್ದು ಸರ್. ಯಾಕಂದ್ರೆ ಆ ಮಕ್ಕಳ ಅವ್ರನ್ನ ನೋಡ್ತಾರೆ ಭಯಪಟ್ಟು ಯಾವುದೇ ರೀತಿಯಲ್ಲಿ ಯಾಕಂದ್ರೆ ಆ ಮಕ್ಕಳನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಇವರಿಂದ ಆಗ್ತದೆ ಸರ್. ನಾವು BCM ಹಾಸ್ಟೆಲ್ದಾಗ ಇದ್ದು ಬೆಳೆದು ಬಂದವರು ಎಲ್ಲ ಗೊತ್ತಿದೆ. ಹಂಗೆ ಮಾಡ್ಬೇಕು. ಓಕೆ ಸರ್, ಎಲ್ಲರಿಗೂ ಒಪ್ಪಿಗೆ ಐತಲ್ರಪ್ಪ. ಅವರು ಸಾಹೇಬ್ರು 3 ರಿಂದ 4 ದಿನ ಟೈಮಿಂಗ್ ತೊಗೊಳಕತ್ತಾರ. ಅಟ್ರೊಳಗೆ ಅವ್ರ ಮೇಲೆ ಪರಿಶೀಲನೆ ಮಾಡ್ತೀರಿ, ಕ್ರಮ ತಗೋತೀವಿ ಅಂತ ಹೇಳಿದಾರೆ. ನಮಗೂ ಕೂಡ ಭರವಸೆ ಐತಿ, ಅವ್ರು ಅದಕ್ಕೆ ನಮ್ಗೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾರೆ, ಅದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೇವೆ ಅಂತ ಹೇಳಿ ಅಂತ ಅನ್ನಕತ್ತಾರು. ನಿಮ್ಗೆಲ್ಲರೂ ಒಪ್ಪಿಗೆ ಮೇರೆಗೆ ಪ್ರತಿಭಟನೆ ಇದನ್ನು ಮಾಡೋದಂತಂದ್ರೆ ನೀವು ಹ್ಞೂ ಅಂದರೆ ಇದನ್ನು ಮಾಡೋದ್ರಿ. ನಿಮ್ಗೆಲ್ಲರಿಗೂ ಒಪ್ಪಿಗೆ ಇದೆಯಾ? ಹೆಂಗ್ರಿ ಬರ್ಮು? ಆದಷ್ಟು ಬೇಗ ಸರ ತಾವು ಶಿವರ ಗಮನಕ್ಕೂ ತಾವು ತಮ್ಮ ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ತೊಗೊಂಬರ್ಬೇಕು ಸರ. 4 ದಿವಸದಲ್ಲಿ ನೀವು ಏನು ನಮಗೆ ಉತ್ತರ ನಮ್ಮ ಹಿಮ್ಮರ ತಿಳಿಸ್ರಿ. ಒಂದು ವೇಳೆ ತಾವು ಕೂಡ ಇದೇ ರೀತಿಯಲ್ಲಿ ಮಾಡೋದ ನಮ್ಗೆ ಹಂಗೆ ಏನಾದರೂ ಕಂಡು ಬಂತಪ್ಪ ಅಂತಂದ್ರೆ ಇದೇ ಇಲಾಖೆ ಮುಂದೆ ನಾವು ಅನಿರ್ದಿಷ್ಟವಾದ ಉಪವಾಸ ಧರಣಿ ಸತ್ಯಾಗ್ರಹ ಹಾಕ್ತೇವೆ ಸರ್. ಇದರಲ್ಲಿ ಏನಾದರೂ ತಪ್ಪು ಕಂಡು ನಮ್ಮ ಮೇಲೂ ನೀವು ಕ್ರಮ ಕೈಗೊಳ್ಳಬಹುದು. ನೀವು ಅಲ್ಲಿ ಮೀಡಿಯಾದ ಮುಂದೆ ಹಾಕೋದು ಯಾಕಂತಂದ್ರೆ ಸರ್, ನಮ್ಗಷ್ಟು ಅದು ತಡ್ಕೊಳಕ್ ಆಗ್ತಾಯಿಲ್ಲ ಸರ್. ಮಕ್ಕಳಿಗೆ ಕೇಳ್ಕೊಂಡು ಕರ್ಕೊಂಡು ಸೌಕರ್ಯಗಳು ಮಕ್ಕಳಿಗೆ ತಲುಪತ್ತಿಲ್ಲ ಸರ್. ಜೊತೆಗೆ ಆ ಮಕ್ಕಳಿಗೆ ತಿಂಗಳಾನುಗಂಟಲೆ ಅನ್ನ ಸಾಲ ನೀಡೋದು ಈ ನೀವು ವಸತಿ ನಿಲಯ ಪಾಲಕರಾಗಿರ್ಬೋದು, ಪ್ರಾಂಶುಪಾಲರ ಕೆಲಸ ಆಗ್ತದೆ ಸರ್. ಮಕ್ಕಳಿಗೆ ಮೈಯೆಲ್ಲ ಇನ್ಫೆಕ್ಷನ್ ಆಗಿ ಎಲ್ಲ ಮೈಯೆಲ್ಲ ಹುಣ್ಣು, ಆಮೇಲೆ ಗುಳಿಗಳಾಗಿ ಸುಮಾರು 250 ಮಕ್ಕಳಲ್ಲಿ 180 190 ಮಕ್ಕಳಿಗೆ ಆ ಮಕ್ಕಳಿಗೆಲ್ಲ ಹುಣ್ಣುಗಳು ಮತ್ತು ಗುಳಿಗಳಾಗಿ ಆ ಮಕ್ಕಳನ್ನು ಯಾವುದೇ ರೀತಿಯಾದಂಥ ಒಂದು ಮೆಡಿಕಲ್ ಫೆಸಿಲಿಟಿ ಕೊಡಿಸಿಲ್ಲ ಸರ್. ಸರಿಯಾಗಿ ವಸತಿ ನಿಲಯದಲ್ಲಿ ವಾರ್ಡನವ್ರು ಇರೋಲ್ಲ ಸರ್. ಸುಮಾರು 2 ತಿಂಗಳು ಆಯ್ತು ಸರ್ ವಾರ್ಡನವ್ರು ಬಂದು. ಆವಾಗಿಂದ ಇಲ್ಲಿ ಒಟ್ಟ ವಿದ್ಯಾರ್ಥಿಗಳ ಜೊತೆ ಸಂಪರ್ಕ ಆಗಿರ್ಬೋದು ಅಥವಾ ವಸತಿ ನಿಲಯದ ಇರೋದಾಗಿರ್ಬೋದು ಇಲ್ಲ ಸರ್. ಕೇವಲ ಅವರು GPS ಮುಖಾಂತರ ಫೋಟೋ ತೆಗೆದು ಆ ಡಿಪಾರ್ಟ್ಮೆಂಟ್ ಒಂದು ಗ್ರೂಪ್ಗಳಲ್ಲಿ ಸಣ್ಣ ಮಾಡುವಂಥ ಒಂದು ಕೆಲಸ ಆಗುತ್ತೆ.